ಡೊಳ್ಳೊಟ್ಟೆ ಗಣೇಶ ಇಲಿಯನ್ನೇಕೆ ವಾಹನ ಮಾಡಿಕೊಂಡ? ಇದಕ್ಕೊಂದು ಸ್ವಾರಸ್ಯ ಕಥೆ ಇದೆ, ಬನ್ನಿ ನಾನು ನಿಮಗೆ ತಿಳಿಸ್ತೀನಿ. ಮೂಷಿಕ ಹಿಂದಿನ ಜನ್ಮದಲ್ಲಿ ಕ್ರೌಂಚ ಎನ್ನೋ ಹೆಸರಿನವನಾಗಿದ್ದ. ಇಂದ್ರನ ಆಸ್ಥಾನಕ್ಕೆ ಬಂದಾಗ ತಿಳಿದೆ ವಾಮದೇವನ ಪಾದವನ್ನು ತುಳಿದು ಬಿಡ್ತಾನೆ. ಸಿಟ್ಟಾದ ವಾಮದೇವ ಇಲಿ ಆಗು ಎಂದು ಶಾಪ ಕೊಟ್ಟ. ಕ್ರೌಂಚ ಕ್ಷಮೆ ಕೇಳಿದಾಗ ವಾಮದೇವ ಶಾಂತವಾಗಿ ನೀನು ಗಣೇಶನ ವಾಹನ ಆಗು ಎಂದು ವರ ಕೊಟ್ಟ. ಕ್ರೌಂಚ ಮೂಷಿಕನಾದ. ಆದರೆ ಸಾಮಾನ್ಯ ಮೂಷಿಕನಲ್ಲ, ದೊಡ್ಡ ಪರ್ವತದ ಆಕಾರದಷ್ಟಿದ್ದ. ಜನರಿಗೆ ತೊಂದರೆ ಮಾಡ್ತಾ ಇರೋದನ್ನು ಕಂಡು ಪರಾಶರ ಮುನಿಗಳು ಗಣೇಶನಿಗೆ ಹೇಳ್ತಾರೆ. ಗಣೇಶ ಮೂಷಿಕನ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತಾನೆ. ಆ ಅಸ್ತ್ರ ಮೂಷಿಕನ ಬೆನ್ನತ್ತಿ ಬಿಡದೆ ಮೂಷಿಕನ ಕುತ್ತಿಗೆ ಸುತ್ತಿ ಗಣೇಶನ ಪಾದದಡಿ ತಂದು ನಿಲ್ಲಿಸಿತು. ಗಣೇಶ ಸಿಟ್ಟಾಗಿ ಕೊಲ್ಲಲು ಮುಂದಾದಾಗ ಮೂಷಿಕ ಕ್ಷಮೆಯನ್ನು ಕೇಳ್ತಾನೆ. ಶಾಂತವಾದ ಗಣೇಶ ನಿನ್ನನ್ನು ವಾಹನ ಮಾಡಿಕೊಳ್ತೇನೆ ಅಂದ. ಅಂದಿನಿಂದ ಗಣೇಶನ ವಾಹನ ಮೂಷಿಕ. ಮುದ್ಗಲ ಪುರಾಣದಲ್ಲಿ ಗಣೇಶನಿಗೆ 8 ಅವತಾರ ಇದೆ ಅಂತ ಹೇಳಲಾಗುತ್ತೆ. ಅದರಲ್ಲಿ 5 ಅವತಾರದಲ್ಲಿ ಮೂಷಿಕನೇ ವಾಹನವಾದರೆ ವಕ್ರತುಂಡ ಗಣೇಶನಿಗೆ ಸಿಂಹ, ವಿಕಟ ಗಣೇಶನಿಗೆ ನವಿಲು, ವಿಘ್ನರಾಜ ಗಣಪತಿಗೆ ಹಾವು ವಾಹನ ಅಂತ ಹೇಳಲಾಗುತ್ತೆ.